ನಿರಂತರ ಸುದ್ದಿ. ಸುರತ್ಕಲ್ನ ಉದ್ಯಮಿ ಮಮ್ತಾಜ್ ಆಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಆಗಿದೆ. ಕಾನೂನು ಸಂಬಂಧಿ ಹೋರಾಟಗಳು ಜಾರಿಯಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಬಂಧಿಸಲ್ಪಟ್ಟಿರುವಂಥ 6 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ. ಅದರ ಮೇಲೆ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದೆ. ಹೈಕೋರ್ಟ್ನ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿಯವರ ಪೀಠದಲ್ಲಿ ಆ ಅರ್ಜಿ ವಿಚಾರಣೆಗೆ ಅಂಗೀಕಾರ ಆಗಿದೆ. ಜನವರಿ 9ರಂದು ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಈ ಮಧ್ಯೆ ಈ ಪ್ರಕರಣದ ತನಿಖಾಧಿಕಾರಿ ಆಗಿರುವಂತಹ ಕಾವೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಅವರು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ 3 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿ ಪಡೆಯಬೇಕು ಎಂದು ಕೋರಿಕೆ ಸಲ್ಲಿಸಿದ್ದಾರೆ. ಪೊಲೀಸರ ಈ ಕೋರಿಕೆಯನ್ನು ನ್ಯಾಯಾಲಯ ತಿರಸ್ಕರಿಸಿತ್ತು. ಯಾಕಂತ ಹೇಳಿದರೆ, ಆತ್ಮಹತ್ಯೆಗೆ ಪ್ರಚೋದನೆ ಎಂಬಂತಹ ಸೆಕ್ಷನ್ ಅಡಿ ದಾಖಲಾಗಿರುವಂಥ ಪ್ರಕರಣದಲ್ಲಿ 60 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಆರೋಪಿಗಳ ಮೇಲೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಅಂದರೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದರೆ ಮಾತ್ರ. ಆರೋಪಿಗಳೆಲ್ಲರೂ ನ್ಯಾಯಾಂಗ ಬಂಧನದಲ್ಲಿರುವಾಗ ಆ ಟೈಮ್ ಬೇಯಿಂಗ್ ಅನ್ವಯ ಆಗುತ್ತೆ. ಈಗಾಗಲೇ 40 ದಿನ ಕಳೆದೇ ಇರುವುದರಿಂದ ಆರೋಪಿಗಳನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ನೀಡಬಾರದು ಎಂದು ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದರು. ಅವರ ಆಕ್ಷೇಪಣೆಯನ್ನು ನ್ಯಾಯಾಲಯ ಒಪ್ಪಿಕೊಂಡು ಪೊಲೀಸರ ಮನವಿಯನ್ನು ವಜಾ ಮಾಡಿತ್ತು. ಆಗ ಈ ಪ್ರಕರಣದ SP ಆಗಿರುವಂತಹ ಶಿವಪ್ರಸಾದ್ ಆಳ್ವ ಅವರು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಆದೇಶದ ವಿರುದ್ಧ ರಾಜ್ಯ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಈ ಮೇಲ್ಮನವಿ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ಈ ಅರ್ಜಿಯನ್ನು ಕೆಳ ನ್ಯಾಯಾಲಯ ತೆಗೆದುಕೊಂಡಂತಹ ತೀರ್ಮಾನವನ್ನು ರಾಜ್ಯ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದರಿಂದ ಪೊಲೀಸರ ತನಿಖೆಗೆ ತೊಡಕು ಉಂಟಾಗುತ್ತದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ ಪರವಾಗಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಇದೀಗ ಸುಪ್ರೀಂ ಕೋರ್ಟು ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ನೀಡಿದಂಥ ಆದೇಶವನ್ನು ತಡೆ ಹಿಡಿದು ಆದೇಶ ಹೊರಡಿಸಿದೆ ಮತ್ತು ಪ್ರಕರಣದ ವಿಚಾರಣೆಯನ್ನು ಜನವರಿ 9ನೇ ತಾರೀಕಿಗೆ ಮುಂದೂಡಿದೆ. ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆಯು ಜನವರಿ 8ಕ್ಕೆ ನಿಗದಿಯಾಗಿದೆ. ಅದರಿಂದ ಅಲ್ಲಿವರೆಗೆ ಈ ಪ್ರಕರಣ ನ್ಯಾಯಾಲಯದ ಮುಂದೆ ಇರ್ತದೆ. ಮಮ್ತಾಜ್ ಆಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಒಟ್ಟು 6 ಮಂದಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಧಾನ ಆರೋಪಿ ರಹಮತ್, ಆಕೆಯ ಗಂಡ ಶೋಯಬ್, ಹೂವಿನ ವ್ಯಾಪಾರಿ ಸತ್ತಾರ್, ಆತನ ಕಾರು ಚಾಲಕ ಸಿರಾಜ್, ಕಲಂದರ್ ಶಾಫಿ ನಂದಾವರ ಮತ್ತು ಮುಸ್ತಾಫಾ ಎಲ್ಲರೂ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ. ಅವರ ಮೇಲ್ಮನವಿ ರಾಜ್ಯ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ದಿನ ನಿಗದಿಯಾಗಿದೆ. ಆತ್ಮಹತ್ಯೆಗೆ ಪ್ರೇರಣೆಯಂತಹ ಪ್ರಕರಣದಲ್ಲಿ ಪೊಲೀಸರು 60 ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಒಂದು ವೇಳೆ 60 ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗದಿದ್ದರೆ ನ್ಯಾಯಾಲಯವು ಆರೋಪಿಗಳಿಗೆ ಜಾಮೀನು ಕೊಡ್ತದೆ. ಆದರೆ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಂತಹ ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು ಕೆಲವೊಂದು ಸಾಕ್ಷಿಗಳು ಮತ್ತು ಸಾಕ್ಷ್ಯಾಧಾರಗಳ
ಆಧಾರದಲ್ಲಿ ಹೆಚ್ಚುವರಿ ಸೆಕ್ಷನ್ ಅನ್ನು ಸೇರಿಸಿದ್ದಾರೆ. ಅದು BNS ಸೆಕ್ಷನ್ 140 ಅಂದರೆ 140. ಈ ಸೆಕ್ಷನ್ನ ಅಡಿಯಲ್ಲಿ ಅಪರಾಧಿಗಳು ಅಪರಾಧ ಎಸಗಿದ್ದಾರೆ. ಆದ್ದರಿಂದ ಮಮ್ತಾಜ್ ಅಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಪ್ರಾಸಿಕ್ಯೂಷನ್ನ ಆರೋಪ. ಮಮ್ತಾಜ್ ಅಲಿ ಅವರನ್ನು ಅಬ್ದುಲ್ ಸತ್ತಾರ್, ಶೋಯಬ್, ರಹಮತ್, ಕಲಂದರ್ ಶಾಫಿ ನಂದಾವರ, ಮುಸ್ತಫಾ, ಸಿರಾಜ್ ಇವರು ಸೇರಿಕೊಂಡು ರಹಮತ್ಲ ಮನೆಯಲ್ಲಿ ಕೂಡಿ ಹಾಕಿ ಅವರ ಕೈಯಿಂದ ಖಾಲಿ ಚೆಕ್ಗಳಿಗೆ ಸಹಿ ತೆಗೆದುಕೊಂಡಿದ್ದಾರೆ ಮತ್ತು 25 ಲಕ್ಷ ರೂಗಳನ್ನು ವಸೂಲು ಮಾಡಿದ್ದಾರೆ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದ್ದರಿಂದ ಆ ಆಧಾರದಲ್ಲಿ ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು ಸೆಕ್ಷನ್ 140 ಆಫ್ BNS ಅನ್ನು ಸೇರ್ಪಡೆಗೊಳಿಸಿದ್ದಾರೆ. ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾದರೆ ಜೀವಾವಧಿ ಅಥವಾ ಮರಣದಂಡನೆ ವಿಧಿಸಬಹುದು. ಸಾಮಾನ್ಯವಾಗಿ ಆತ್ಮಹತ್ಯೆಗೆ ಪ್ರಚೋದನೆಯಂತಹ ಪ್ರಕರಣಗಳಲ್ಲಿ ಗರಿಷ್ಠ ಶಿಕ್ಷೆ ಅಂದರೆ 10 ವರ್ಷಗಳವರೆಗಿನ ಶಿಕ್ಷೆ. ಅದು ಹಿಂದೆ IPC ಸೆಕ್ಷನ್ 306ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗಿತ್ತು. ಆ ಸಂದರ್ಭದಲ್ಲಿ ಆ ಪ್ರಕರಣದ ತನಿಖೆಯ ಅವಧಿ 60 ದಿನಗಳು ಇತ್ತು. ಆ 60 ದಿನಗಳ ಅವಧಿಯ ಒಳಗೆ ಪೊಲೀಸರು ಅಪರಾಧಿಗಳನ್ನು ಗರಿಷ್ಠ 14 ದಿನಗಳ ಕಾಲ ತಮ್ಮ ವಶಕ್ಕೆ ಕೇಳಬಹುದು, ನ್ಯಾಯಾಲಯ ಅನುಮತಿಸಬಹುದು. ಆದರೆ ಈಗಲೂ ಅಪರಾಧಿಗಳನ್ನು ಗರಿಷ್ಠ 14 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಬಹುದು ಎನ್ನುವಂಥ ನಿಯಮ ಇದೆ. ಆದರೆ ಈ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳ ಪೈಕಿ 3 ಮಂದಿಯನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿಲ್ಲ. ಕೇವಲ 3 ಮಂದಿ ಅಂದರೆ ರಹಮತ್, ಶೋಯಬ್, ಸತ್ತಾರ್ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದರು. ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿದ ಸಂದರ್ಭದಲ್ಲಿ ಅವರು ಬಳಸುತ್ತಿದ್ದ 11 ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಂಡಂಥ ಉದ್ಯಮಿ ಮಮ್ತಾಜ್ ಅಲಿ ಅವರ ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು. ಅಷ್ಟೂ ಮೊಬೈಲ್ಗಳ ಡಾಟಾ ರಿಟ್ರೀವ್ ಮಾಡಲಿಕ್ಕೆ ಪೊಲೀಸರು ಅವುಗಳನ್ನು FSLಗೆ ಕಳುಹಿಸಿದರು. FSLನವರು ಆ ಮೊಬೈಲ್ಗಳ ಡಾಟಾವನ್ನು ರಿಟ್ರೀವ್ ಮಾಡಿದ್ದು ಅದರಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿದೆ. ಆರೋಪಿಗಳೆಲ್ಲರೂ ಸೇರಿಕೊಂಡು ಸಮಾನ ಉದ್ದೇಶದಿಂದ ಮಮ್ತಾಜ್ ಅಲಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುವ ಉದ್ದೇಶದಿಂದಲೇ ಅವರಿಗೆ ದಿನನಿತ್ಯ ಟಾರ್ಚರ್ ಕೊಡ್ತಾಯಿದ್ರು ಎನ್ನುವುದು ಅದರ ತಾತ್ಪರ್ಯ. ಆ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹಿಸಬೇಕಿದೆ. ಯಾಕಂತ ಹೇಳಿದರೆ 3 ಮಂದಿ ಆರೋಪಿಗಳನ್ನು ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿರಲಿಲ್ಲ. ಆದ್ದರಿಂದ ಆ 3 ಮಂದಿ ಆರೋಪಿಗಳನ್ನು ಈ ಮೊಬೈಲ್ ಡಾಟಾ ರಿಟ್ರೀವ್ ಆದ ದಾಖಲೆಗಳ ಆಧಾರದಲ್ಲಿ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಬೇಕಿದೆ ಮತ್ತು ಸ್ಥಳ ಮಹಾಜರು ಮಾಡಬೇಕಿದೆ. ಅದಕ್ಕಾಗಿ ಪೊಲೀಸರು ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯವನ್ನು ಕೋರಿದ್ದರು. ಆದರೆ ನ್ಯಾಯಾಲಯ ಈ ತಾಂತ್ರಿಕ ಕಾರಣವನ್ನು ಮುಂದೊಡ್ಡಿ, ಯಾಕಂತ ಹೇಳಿದರೆ ಘಟನೆ ನಡೆದು 40 ದಿನಗಳು ಕಳೆದ ನಂತರ ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ಕೊಡಲಾಗದು ಎನ್ನುವಂಥ ತೀರ್ಮಾನಕ್ಕೆ ಬಂದಿತ್ತು. ರಾಜ್ಯ ಹೈಕೋರ್ಟು ಸಹ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ರಾಜ್ಯ ಹೈಕೋರ್ಟು ವ್ಯಕ್ತಪಡಿಸಿದಂಥ ಅಭಿಪ್ರಾಯಕ್ಕೆ ಸುಪ್ರೀಂ ಕೋರ್ಟು ತಡೆಯಾಜ್ಞೆ ನೀಡಿದೆ. ಆದ್ದರಿಂದ ಮತ್ತೆ ತನಿಖಾಧಿಕಾರಿಗಳು ಸ್ಥಳೀಯ ನ್ಯಾಯಾಲಯವನ್ನು ಮತ್ತೆ ಸಂಪರ್ಕ ಮಾಡಬಹುದು.
ಆದರೆ ಎಲ್ಲ ಸಂಪರ್ಕ ಮಾಡುವುದು ಇದ್ದರೂ ಸಹ ಜನವರಿ 8ರಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಪೊಲೀಸರು ಸಲ್ಲಿಸಿದಂಥ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಬರುವಂತಹ ಆದೇಶ ದೇಶದ ಕಾನೂನು ಇತಿಹಾಸದಲ್ಲಿ ಒಂದು ಮೈಲ್ಸ್ಟೋನ್ ಆಗಲಿದೆ, ಅಂದರೆ ಮೈಲುಗಲ್ಲು ಆಗಲಿದೆ ಎನ್ನುವಂಥ ವಿಶ್ವಾಸ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಳಬಹುದು ಮತ್ತು ಪಡೆದುಕೊಳ್ಳಲೇಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದು ಆದೇಶ ಹೊರಡಿಸಿದರೆ ಮತ್ತೆ ಈ ಪ್ರಕರಣದಲ್ಲಿ ಜೈಲಲ್ಲಿ ಇರುವಂಥ 3 ಆರೋಪಿಗಳು, ಅಂದರೆ ಈ ಹಿಂದೆ ಪೊಲೀಸ್ ಕಸ್ಟಡಿಗೆ ಒಳಪಡದಂಥ ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ಬರಬೇಕಾಗತ್ತೆ. ಆಗ ಸಂದರ್ಭದಲ್ಲಿ ಅವರು ಮಾತನಾಡಿದಂಥ ಆಡಿಯೋಗಳು, ಅಂದರೆ ಮೊಬೈಲ್ ಮೂಲಕ ಮಾತನಾಡಿದಂಥ ಆಡಿಯೋಗಳ ಧ್ವನಿ ಪರೀಕ್ಷೆ ನಡೆಯಲೇಬೇಕಿದೆ. ಅದು FSL ಅಲ್ಲಿ ನಡೀಬೇಕು. ಮತ್ತು ಸ್ಥಳ ಮಹಾಜರು ಮಾಡಬೇಕು. ಒಟ್ಟಾರೆಯಾಗಿ ಪೊಲೀಸರು ಈ ಪ್ರಕರಣದಲ್ಲಿ ತನಿಖೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ, ಆರೋಪಿಗಳು ಯಾವುದೇ ಕಾರಣಕ್ಕೆ ಕಾನೂನಿನ ಬಲೆಯಿಂದ ತಪ್ಪಿಸಿಕೊಳ್ಳಬಾರದು ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನೇ ಮುಂದಿಟ್ಟುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿಯೇ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟು ಈ 60 ದಿನಗಳ ಚಾರ್ಜ್ ಶೀಟ್ ಸಲ್ಲಿಕೆಯ ಅವಧಿಯು ಈ ಪ್ರಕರಣಕ್ಕೆ ಅನ್ವಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ಈ ಪ್ರಕರಣಕ್ಕೆ BNS ಸೆಕ್ಷನ್ 140 ಸೇರ್ಪಡೆಯಾಗಿರುವುದರಿಂದ ಮತ್ತು ಆ ಸೆಕ್ಷನ್ ಅಡಿಯಲ್ಲಿ ಅಪರಾಧಿಗಳಿಗೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ಇರುವುದರಿಂದ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲು 90 ದಿನಗಳವರೆಗೆ ಅವಕಾಶ ಇದೆ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಬಿಟ್ಟರೆ ಆರೋಪಿಗಳು ಇನ್ನೂ 1 ತಿಂಗಳು ಜೈಲಲ್ಲಿ ಮುದ್ದೆ ಮುರಿಯಬೇಕಾಗತ್ತೆ. ಯಾಕಂತ ಹೇಳಿದರೆ ಜನವರಿ 8ರಂದು ಸುಪ್ರೀಂ ಕೋರ್ಟ್ ನೀಡುವಂತಹ ತೀರ್ಮಾನದ ಮೇಲೆ ಜನವರಿ 9ರಂದು ರಾಜ್ಯ ಹೈಕೋರ್ಟಿನ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿಯವರ ಬೆಂಚಿನ ಮೇಲಿರುವಂತಹ ಆರೋಪಿಗಳ ಜಾಮೀನು ಅರ್ಜಿಯ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟು ಈ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದರೆ ವಿಶ್ವಜಿತ್ ಶೆಟ್ಟಿಯವರ ಬೆಂಚು ಆರೋಪಿಗಳಿಗೆ ಜಾಮೀನನ್ನು ನೀಡಲು ನಿರಾಕರಿಸುತ್ತದೆ. ಯಾಕಂದರೆ ಜಾಮೀನು ನೀಡಲಿಕ್ಕೆ ಅವಕಾಶ ಇರುವುದಿಲ್ಲ. ಮತ್ತೆ ಆರೋಪಿಗಳನ್ನು 3 ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ನಡೆಸಿ ಅಗತ್ಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮತ್ತೆ 3 ಆರೋಪಿಗಳನ್ನು ಇನ್ನುಳಿದ ದಿನಗಳಿಗೋಸ್ಕರ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿವೆ. ಒಬ್ಬ ಆರೋಪಿಯನ್ನು ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದರೆ ತನಿಖೆಯಲ್ಲಿ ಅಷ್ಟು ಸಮಯಾವಕಾಶ ಬೇಕಾಗುತ್ತೆ, ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಾಗುತ್ತದೆ ಅಂತ ಹೇಳಿ. ಆದ್ದರಿಂದ ಒಂದು ವೇಳೆ ಆರೋಪಿಗಳನ್ನು ಈ ಹಿಂದೆ 6 ದಿವಸವೋ 8 ದಿವಸವೋ ಕಸ್ಟಡಿಗೆ ಪಡೆದುಕೊಂಡಿದ್ದರೆ ಮಿಕ್ಕ ದಿವಸಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲಿಕ್ಕೆ ಅವಕಾಶಗಳಿವೆ. ಅದು ಈ 3 ಕಸ್ಟಡಿಯ ತೀರ್ಮಾನ ಆಗಬೇಕಿದೆ. ಈ 3 ಕಸ್ಟಡಿಗೆ ಪಡೆದುಕೊಂಡು ಅವರ ಮೊಬೈಲ್ನಲ್ಲಿದ್ದಂತಹ ವಾಯ್ಸ್ ಮೆಸೇಜ್ಗಳಾಗಿರ್ಬೋದು, ಅವರು ಮಾತನಾಡಿದ್ದು ಆಗಿರ್ಬೋದು, ಮತ್ತು ಬೇರೆ ಬೇರೆ ಸಾಕ್ಷ್ಯಗಳಾಗಿರ್ಬೋದು, ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ತನಿಖೆ ಮಾಡಿದಾಗ ಮತ್ತಷ್ಟು ಸಾಕ್ಷ್ಯಗಳು ಇತರ 3 ಆರೋಪಿಗಳ ಬಗ್ಗೆ ಸಿಕ್ಕಿದರೆ ಆ ಸಾಕ್ಷ್ಯಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ನಮೂದಿಸಬೇಕಾಗುತ್ತದೆ. ಆದ್ದರಿಂದಾಗಿ ಮತ್ತೆ ಅವರನ್ನು ಕಸ್ಟಡಿಗೆ ಪಡೆದುಕೊಳ್ಳಬೇಕಾಗುತ್ತೆ. ಯಾಕಂತ ಹೇಳಿದರೆ ಆರೋಪಿಗಳ ಬಂಧನದ ಸಂದರ್ಭದಲ್ಲಿ ಆರೋಪಿಗಳು ಏನನ್ನು ಒಪ್ಪಿಕೊಂಡಿದ್ದಾರೋ ಅದನ್ನು ಮಾತ್ರ ಪೊಲೀಸರು ದಾಖಲಿಸಿಕೊಂಡಿರ್ತಾರೆ. ಅದಕ್ಕೆ 161 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಸ್ಟೇಟ್ಮೆಂಟಿನ ಆಧಾರದಲ್ಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಆದರೆ ಪೊಲೀಸರು ಆರೋಪಿಗಳ ಕೈಯಿಂದ 11 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ 11 ಮೊಬೈಲ್ಗಳಲ್ಲಿದ್ದಂತಹ ಅಂಶಗಳು ಪೊಲೀಸರಿಗೆ ಗೊತ್ತಿರಲಿಲ್ಲ. ಅದನ್ನು
FSLನವರು ರಿಟ್ರೀವ್ ಮಾಡಿ ವರದಿ ಕೊಟ್ಟ ಬಳಿಕ ಪೊಲೀಸರಿಗೆ ಆ ವಿಚಾರಗಳು ಗಮನಕ್ಕೆ ಬಂದಿದೆ. ಆದ್ದರಿಂದ ಆ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಲಿಕ್ಕೆ ಬೇಕಾಗಿ ಆರೋಪಿಗಳ ಫರ್ದರ್ ಸ್ಟೇಟ್ಮೆಂಟ್ ಅಗತ್ಯ ಇದೆ ಮತ್ತು ಆರೋಪಿಗಳ ಸ್ಥಳ ಮಹಜರು ಮಾಡಬೇಕಿದೆ. ಆದ್ದರಿಂದ ಪೊಲೀಸರು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಳಲೇಬೇಕಿದೆ. ಒಂದು ವೇಳೆ ಪೊಲೀಸರಿಗೆ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಳಲು ಸಾಧ್ಯವಾದರೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಆರೋಪಿಗಳಿಗೆ ಮತ್ತಷ್ಟು ಸಂಕಟ ಹೆಚ್ಚಾಗಲಿದೆ. ಯಾಕಂತ ಹೇಳಿದರೆ FSL ರಿಪೋರ್ಟ್ನ ಆಧಾರದಲ್ಲಿ ಪೊಲೀಸರು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಆರೋಪಿಗಳು ಹೇಳಿಕೆಯನ್ನು ನಿರಾಕರಿಸುವಂತಿಲ್ಲ ಮತ್ತು ನುಣುಚಿಕೊಳ್ಳುವಂತಿಲ್ಲ. ಆದ್ದರಿಂದ ಅವರು ಅದನ್ನು ಒಪ್ಪಿಕೊಳ್ಳಲೇಬೇಕು. ಪೊಲೀಸರು ಮಾಡುವಂಥ 161 ಸ್ಟೇಟ್ಮೆಂಟನ್ನು ಅವರು ಕೊಡಲೇಬೇಕಾಗತ್ತೆ. ಅದು ಆರೋಪಿಗಳ ಕೊರಳಿಗೆ ಮತ್ತಷ್ಟು ಬಿಗಿಯಾಗಿ ಉರುಳು ಸುತ್ತಿಕೊಳ್ಳುತ್ತದೆ. ಆದ್ದರಿಂದ ಕೇವಲ ಒಂದು ಆತ್ಮಹತ್ಯೆ ಪ್ರಕರಣ, ಇದರಲ್ಲಿ ಶಿಕ್ಷೆ ಆದರೆ 5 ವರ್ಷ ಆಗಬಹುದು, ತಪ್ಪಿದರೆ 7 ವರ್ಷ ಆಗಬಹುದು ಎನ್ನುವಂತಹ ನಿರೀಕ್ಷೆ ಇದ್ದವರಿಗೆ ಪೊಲೀಸರ ಈ ತನಿಖೆ ಮತ್ತು ಹೆಚ್ಚುವರಿ ಸೆಕ್ಷನ್ಗಳ ಸೇರ್ಪಡೆ ಅವರ ಸಂಕಷ್ಟವನ್ನು ಬಿಗಡಾಯಿಸಿದೆ. ಯಾಕಂತ ಹೇಳಿದರೆ ಪೊಲೀಸರು BNS ಸೆಕ್ಷನ್ 140 ಸೇರಿಸಿದಾಗ ಅವರಿಗೆ ಸ್ಪಷ್ಟವಾದ ಕೆಲವೊಂದು ಸಾಕ್ಷ್ಯಾಧಾರಗಳಿತ್ತು. ಮಮತಾಜ್ ಅಲಿಯವರನ್ನು ರಹಮತ್ಲ ಮನೆಯಲ್ಲಿ ಕೂಡಿ ಹಾಕಿ ಅವರನ್ನು ಬೆದರಿಸಿ ಅವರ ಕೈಯಿಂದ ಬಲಾತ್ಕಾರವಾಗಿ ಚೆಕ್ಗಳಿಗೆ ಸಿಗ್ನೇಚರ್ ಮಾಡಿತ್ತು. ಇಲ್ಲದ್ರೆ ನಿಮ್ಮನ್ನು ಸಾರ್ವಜನಿಕವಾಗಿ ಮಾನಹಾನಿ ಮಾಡುತ್ತೇವೆ, ಇಲ್ಲದ್ರೆ ದೈಹಿಕವಾಗಿ ಹಿಂಸೆ ಮಾಡುತ್ತೇವೆ ಮತ್ತು ನಿಮ್ಮ ಮೇಲೆ ಅತ್ಯಾಚಾರದ ಪ್ರಕರಣ ದಾಖಲಿಸುತ್ತೇವೆ ಎಂದೆಲ್ಲ ಹೇಳಿ ಹೆದರಿಸಿದ್ದರು ಎನ್ನುವುದಕ್ಕೆ ಈಗ ಸಾಕ್ಷ್ಯಗಳು ಸಿಕ್ಕಿರುವುದು. ಆ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಲು ಆರೋಪಿಗಳ ಪೊಲೀಸ್ ಕಸ್ಟಡಿ ಪೊಲೀಸರಿಗೆ ಅಗತ್ಯ ಇದೆ. ಅದರಿಂದಲೇ ಪೊಲೀಸರು ಆರೋಪಿಗಳನ್ನು ಕಸ್ಟಡಿ ಕೇಳಿರುವುದು. ಯಾಕಂತ ಹೇಳಿದರೆ ಯಾವುದೇ ಆರೋಪಿಗಳನ್ನು ನ್ಯಾಯಾಂಗ ಬಂಧನದಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳನ್ನು ಪೊಲೀಸ್ ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ದಾಖಲಿಸಿಕೊಳ್ಳುವಂತೆ ಇಲ್ಲ. ಮತ್ತು ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾಗ ಪೊಲೀಸರು ಕೇಳಿದಂಥ ಪ್ರಶ್ನೆಗಳಿಗೆ ಅವರು ಸರಿಯಾದ ಉತ್ತರವನ್ನು ನೀಡುವುದಿಲ್ಲ. ಅದರಿಂದಾಗಿ ಪೊಲೀಸರು ಅವರನ್ನು ಕಸ್ಟಡಿಗೆ ತಗೊಂಡೇ ವಿಚಾರಣೆ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಅದಕ್ಕೆ ಬೇಕಾಗಿ ಕೇಳಿದ್ದೇ ಹೊರತು ಪೊಲೀಸರಿಗೆ ದ್ವೇಷ ಸಾಧಿಸಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ಕೇಳಿದ್ದು ಅಲ್ಲ. ಆದರೆ ಕಾನೂನಿನಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಎಷ್ಟು ಅವಕಾಶಗಳಿವೆಯೋ ಅದಕ್ಕಿಂತ ದುಪ್ಪಟ್ಟು ಅವಕಾಶಗಳು ಅಪರಾಧಿಗಳಿಗೆ ಇವೆ. ಯಾಕಂದರೆ ಕಾನೂನಿನಲ್ಲಿ ಒಂದು ಅಂಶ ಅಡಕವಾಗಿದೆ. 100 ಮಂದಿ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅಂತ. ಆ ಅಂಶವೇ ಅಪರಾಧಿಗಳ ಪಾಲಿಗೆ ವರದಾನವಾಗಿರುವುದು. ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂದರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದಾಗ ಸಾಂದರ್ಭಿಕ ಸಾಕ್ಷಿಗಳನ್ನೇ ಒಡೆಯುವಂತಹ ಬುದ್ಧಿವಂತಿಕೆ ತೋರಿಸುವಂಥ ವಕೀಲರು ಕೇಸುಗಳನ್ನು ಗೆಲ್ಲುತ್ತಾರೆ. ಈ ಪ್ರಕರಣದಲ್ಲಿಯೂ ಸಹ ಟೆಕ್ನಿಕಲ್ ಎವಿಡೆನ್ಸ್ ಬಿಟ್ಟರೆ ಮತ್ತೆ ಇರುವುದು ಸಾಂದರ್ಭಿಕ ಸಾಕ್ಷಿಗಳು. ಆ ಸಾಂದರ್ಭಿಕ ಸಾಕ್ಷಿಗಳು ನಾಳೆ ನ್ಯಾಯಾಲಯದಲ್ಲಿ ಆರೋಪಿ ಪರ ವಕೀಲರ ಪಾಟಿ ಸವಾಲಿಗೆ ತಡಬಡಾಯಿಸಿದರೆ ಇಡೀ ಕೇಸು ಎಕ್ಕಿಟ್ಟು ಹೋಗ್ತದೆ. ಆ ರೀತಿ ಆಗಬಾರದು. ಕೇವಲ ಟೆಕ್ನಿಕಲ್ ಎವಿಡೆನ್ಸ್ನ ಮೇಲೆ ಈ ಕೇಸನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿಯೇ ಈ ಪ್ರಕರಣದ ತನಿಖೆಯನ್ನು ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರಿಗೆ ವಹಿಸಿರೋದು. ಬರೀ ಬುದ್ಧಿವಂತ ಇನ್ಸ್ಪೆಕ್ಟರ್. ಹಿಂದೆ ಪುತ್ತೂರಲ್ಲಿ, ಕಾಪುವಿನಲ್ಲಿ, CCBಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು. 100 ಕೇಸುಗಳನ್ನು ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ದಡ ಮುಟ್ಟಿಸಿದವರು. ಆದ್ದರಿಂದ ಅವರು ಈ ಪ್ರಕರಣದಲ್ಲಿ ಒಂದೊಂದು ಅಂಶವನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡಿದ್ದಾರೆ. ಆದ್ದರಿಂದಲೇ ಆತ್ಮಹತ್ಯೆಗೆ ಪ್ರಚೋದನೆಯಂತಹ ಪ್ರಕರಣದಲ್ಲಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಆರೋಪಿಗಳಿಗೆ ಜಾಮೀನು ನಿರಾಕರಿಸಿತು. ಆದ್ದರಿಂದ ಅವರು ಹೈಕೋರ್ಟಿಗೆ ಹೋಗಿರುವುದು. ಪೊಲೀಸರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸಿದರೆ
ಯಾವುದೇ ಪ್ರಕರಣದಲ್ಲಿ ಆರೋಪಿಗಳು ನುಣುಚಿಕೊಳ್ಳುವಂತೆ ಇಲ್ಲ. ಅದಕ್ಕೆ ಮಮತಾಜ್ ಅಲಿ ಪ್ರಕರಣ ಒಂದು ತಾಜಾ ಉದಾಹರಣೆ. ನಿರಂತರ ಸುದ್ದಿ